ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಮತದಾನವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ತಮ್ಮ ಮತದಾನವನ್ನ ಮಾಡಿದ್ದಾರೆ. ಹಸುವಿಗೆ ಹಣ್ಣನ್ನು ತಿನ್ನಿಸಿ ಬಳಿಕ ಸ್ವಾಮೀಜಿಯವರು ಮತವನ್ನ ಚಲಾಯಿಸಿದ್ದಾರೆ. ಆರ್ ನಗರದಲ್ಲಿ ಹಾಗೆಯೇ ನಟ ಗಣೇಶ್ ದಂಪತಿಯವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಡಾಲರ್ಸ್ ಕಾಲೋನಿಯಲ್ಲಿ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಕೂಡ ತಮ್ಮ ಹಕ್ಕನ್ನ ಮತವನ್ನ ಚಲಾಯಿಸಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕ ಚುನಾವಣೆ ಸಾಕಷ್ಟು ರಂಗೇರಿದೆ. ಸ್ವಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸುಧಾಕರ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಸ್ವಗ್ರಾಮ ಪೇರೇಸಂದ್ರ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆಯೇ ಹಲವು ಘಟಾನುಘಟಿಗಳಿಂದ ವೋಟಿಂಗ್ ಕಾರ್ಯ ಭರದಿಂದ ಸಾಗ್ತಾ ಇದೆ. ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಕೂಡ ಹಸುವಿಗೆ ಹಣ್ಣನ್ನು ತಿನ್ನಿಸಿ ಬಳಿಕ ಮತದಾನವನ್ನು ಅವರು ಮಾಡಿದ್ದಾರೆ. ಇದರ ಜೊತೆಗೆ ಪತ್ನಿ ಸುಧಾಮೂರ್ತಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಒಟ್ಟಾರೆ ರಾಜ್ಯದ 14 ಸಂಸದೀಯ ಕ್ಷೇತ್ರಗಳಿಗೆ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದೆ. ಸಾಕಷ್ಟು ಮತದಾರರು ಕೂಡ ಬೆಳ್ಳಂಬೆಳಗ್ಗೆಯಿಂದಲೇ ಆಗಮಿಸ್ತಾ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ತಮ್ಮ ಇಷ್ಟದ ಅಭ್ಯರ್ಥಿಗಳನ್ನ ಚುನಾಯಿಸೋದಿಕ್ಕೆ ಸಾಕಷ್ಟು ಖುಷಿಯಿಂದ ಭರದಿಂದ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ಹಬ್ಬದ ಸಂಭ್ರಮದ ವಾತಾವರಣದಂತೆ ಎದ್ದು ಕಾಣ್ತಾ ಇದೆ. ಎಲ್ಲ ಕಡೆ ಬಹಳ ಸಂಭ್ರಮದಿಂದ ಓಟನ್ನ ಹಾಕೋದಿಕ್ಕೆ ಮತದಾರರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಕೂಡ ಹಸುವಿಗೆ ಹಣ್ಣನ್ನು ತಿನ್ನಿಸಿ ತದನಂತರ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆಯೇ ಡಾಲರ್ಸ್ ಕಾಲೋನಿಯಲ್ಲಿ ನೆಲೆಸಿರುವಂತಹ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸಿದ್ರು. ಒಟ್ಟಾರೆ ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕ ಚುನಾವಣೆ ಸಾಕಷ್ಟು ರಂಗನ್ನ ಪಡೆದಿರುವಂತಹದ್ದು. ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸುಧಾಕರ್ ಹಾಗೆ ಅವರ ಪತ್ನಿ ಕೂಡ ಬೆಳ್ಳಂಬೆಳಗ್ಗೆ ಪೇರೇಸಂದ್ರ ಮತಗಟ್ಟೆಯಲ್ಲಿ ಬಂದು ಇಬ್ಬರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಒಟ್ಟಾರೆ ಹಲವು ಘಟಾನುಘಟಿ ನಾಯಕರಿಂದ ವೋಟಿಂಗ್ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇದರ ಜೊತೆಗೆ
ಬೆಳಗಿನ ವಾಕಿಂಗ್ಗೆ ಹೋಗೋರು ಕೂಡ ಅದೇ ಸಂದರ್ಭದಲ್ಲಿ ತಮಗೆ ಸಿಕ್ಕಂತಹ ಒಂದು ಒಳ್ಳೆಯ ಅವಕಾಶವನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ, ಮತವನ್ನು ಚಲಾಯಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷಿ ಪ್ರೇಮಿಗಳಿರ್ಬೋದು, ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮತಗಟ್ಟೆಗಳಿಗೆ ಆಗಮಿಸಿ ಮತವನ್ನು ಹಾಕಿ, ಹಾಗೆ ಕೆಲವರು ತಮ್ಮ ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆನೆ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮತಗಟ್ಟೆಗಳಿಗೆ ಬಹಳ ಸಂಭ್ರಮದಿಂದ ಉತ್ಸಾಹದಿಂದ ಆಗಮಿಸ್ತಾ ಇರೋದನ್ನ ನಾವು ಕೂಡ ದೃಶ್ಯದಲ್ಲಿ ವೀಕ್ಷಿಸಬಹುದು. ಒಂದು ಕಡೆ ಬೇಸಿಗೆ ಬಿಸಿಲು, ಸಾಕಷ್ಟು ತಾಪಮಾನ ಏರಿಕೆ ಇದ್ರೂ ಕೂಡ ಯಾರು ಕೂಡ ಉದಾಸೀನ ಮಾಡದೆ ಬೆಳ್ಳಂಬೆಳಿಗ್ಗೆ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಎಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗ್ತದೆ. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರಕ್ಕೆ. ಮೀಡಿಯಾದಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸು. ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು. ನನ್ನ ಹಕ್ಕು, ನನ್ನ ರೆಸ್ಪಾನ್ಸಿಬಿಲಿಟಿ. 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್ ಕೂಡ. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿ ಇದ್ದೀರಾ ದಯವಿಟ್ಟು ಎಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೆ, ಯಾರು ನಿಮ್ಗೆ ಒಳ್ಳೆಯವರು ಅಂತಾರೋ ಅವ್ರಿಗೆ ವೋಟನ್ನು ಹಾಕಿ. ಬಿಕಾಸ್ ನೋಡ್ತಾ ಇದ್ದೀನಿ ನನ್ನ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿ ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಅಂತಾರೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನೋರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ನನ್ನ ಹಕ್ಕು, ಸಿಟಿಸನ್, ನನ್ನ ರೆಸ್ಪಾನ್ಸಿಬಿಲಿಟಿ. 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್ ಕೂಡ. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿ ಇದ್ದೀರಾ ದಯವಿಟ್ಟು ಎಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೆ, ಯಾರು ನಿಮ್ಗೆ ಒಳ್ಳೆಯವರು ಅಂತಾರೋ ಅವ್ರಿಗೆ ವೋಟನ್ನು ಹಾಕಿ. ಬಿಕಾಸ್ ನೋಡ್ತಾ ಇದ್ದೀನಿ ನನ್ನ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿ ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಅಂತಾರೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನೋರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಇದೀಗ ಮತದಾನವನ್ನ ಮಾಡಿರುವಂಥದ್ದು. ಹಾಗೆ RR ನಗರದಲ್ಲಿ ನಟ ಗಣೇಶ್ ದಂಪತಿಯವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಹಾಗೆಯೇ ದೃಶ್ಯದಲ್ಲಿ ನಾವು ವೀಕ್ಷಿಸ್ತಾ ಇರುವಂಥದ್ದು ಸಾರ್ವಜನಿಕರು ಕೂಡ ಬಹಳ ಉತ್ಸಾಹದಿಂದ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗಳಿಗೆ ಆಗಮಿಸ್ತಾ ಇದ್ದಾರೆ.